ಕ್ಯಾಬಿನೆಟ್ಟು ಡಿಸಿಷನ್ ಮಾಡಿದೆ. 14 ಪಂಚಾಯಿತಿಗಳನ್ನು, ತುಮಕೂರು ಸುತ್ತ ಇರ್ತಕ್ಕಂಥ 14 ಪಂಚಾಯಿತಿಗಳನ್ನು ಗ್ರೇಟರ್ ತುಮಕೂರು ಅಂದರೆ ನಾವು ಅದನ್ನು ಇನ್ನೂ ಹೆಸರಿಟ್ಟಿಲ್ಲ, ಆ ರೀತಿ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮು ಅಂತ ಇಟ್ಕೊಂಡಿದ್ದೀವಿ. ಈ ಗ್ರೇಟರ್ ತುಮಕೂರು ಅಂತ ಇಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ, ಜನಸಮುದಾಯದ ಅಭಿಪ್ರಾಯ ಬಂದರೆ ಇಡೋಣ. ಆದರೆ ತುಮಕೂರಂತೂ ಎಕ್ಸ್ಪ್ಯಾಂಡ್ ಆಗಬೇಕು. ಯಾಕೆಂದರೆ ತುಂಬ ಒಂಥರ ಕಂಜೆಸ್ಟೆಡ್ಡು, ಈಗ ಹಳೇ ಎಕ್ಸ್ಟೆನ್ಷನ್ಗಳು, ಹಳೆ ರಸ್ತೆಗಳು, ಆಮೇಲೆ ಕುಡಿಯೋ ನೀರಿಗೆ ಸಮಸ್ಯೆಗಳು ಇವೆಲ್ಲ ಇರೋದನ್ನ ಈಗ ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಊರು ಬೆಳೆಯುತ್ತೆ. ಅದಕ್ಕಾಗಿ ಈಗ 14 ಪಂಚಾಯತಿದು ಎಕ್ಸ್ಪ್ಯಾನ್ಷನ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಅದು ಗವರ್ನರ್ಗೆ ಹೋಗಬೇಕು. ಅದು ಗವರ್ನರು ರುಜು ಮಾಡಿದ ಮೇಲೆ ಅದು ಎಫೆಕ್ಟಿಗೆ ಬಂದುಬಿಡುತ್ತೆ. ಸರ್ಕಾರ ಆದೇಶ ಹೊರಡಿಸುತ್ತೆ. ಅಲ್ಲ, ಇದಾದಮೇಲೆ ನೆಕ್ಸ್ಟ್ ಬಡ್ಜೆಟ್ನಲ್ಲಿ ಹಣ ಇಡಲೇಬೇಕಲ್ಲ. ಅದು ನಾವು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಬಡ್ಜೆಟ್ನಲ್ಲಿ ಅಲೋಕೇಶನ್ ಕೊಡಿ ಅಂತ. ಒಂದು ವರ್ಷದಲ್ಲೇ ಆಗೋದಿಲ್ಲ ಅದು. ಹಂತ ಹಂತವಾಗಿ ರಸ್ತೆಗಳು, ಕುಡಿಯೋ ನೀರಿಂದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸು ಅವಕ್ಕೆಲ್ಲ ಪ್ರೊವಿಷನ್ ಮಾಡ್ಕೊಳ್ತೀವಿ. ಅಲ್ಲ, ಗವರ್ನರು ನಮಗೆ ರುಜು ಮಾಡಿದರೆ ತಕ್ಷಣ ಆದೇಶ ಹೊರಡುತ್ತೆ. ಆದೇಶ ಆದಮೇಲೆ ಸ್ವಾಭಾವಿಕವಾಗಿ ಮಾಡಲೇಬೇಕಲ್ಲ. ಸಾಕಷ್ಟು ಪರ ಮಾತುಗಳು ಬರ್ತಾ ಇದೆ, ಅದರ ನಡುವೆ ಒಂದಷ್ಟು ಜನ ವಿಸ್ತರಣೆ ಬೇಡ ಅಲ್ಲ, ಸ್ವಾಭಾವಿಕವಾಗಿ ಯಾವುದೇ ನೀವು ಒಂದು ಒಂದು ಪ್ರಾಜೆಕ್ಟ್ ಅಂತ ನೀವು ತಗೊಳ್ಳುವಾಗ ಅದಕ್ಕೆ ಪರ ವಿರುದ್ಧ ಇದ್ದೇ ಇರುತ್ತೆ. ಈಗ ನಾವು ಮೆಟ್ರೋ ಅಂತ ಶುರು ಮಾಡಿದ್ವಿ, ಇವತ್ತಿಗೂ ಕೆಲವರು ಬೇಡ ಬಿಡ್ರಿ ಮೆಟ್ರೋ ಹಾಕಬೇಕು ಅಂತಾರೆ. ಆದಮೇಲೆ ಅವರೇ ಫಸ್ಟ್ ಹೋಗಿ ಟಿಕೆಟ್ ತಗೊಂಡು ಕೂತಿರ್ತಾರೆ, ಅಥವಾ ಟಿಕೆಟ್ ಇಲ್ಲದೇನೂ ಕೂರ್ಬೋದೇನೋ, ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು.